ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ ಅನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈಗ ನಾವು ಸೈಕಾಲಜಿಗೆ ಸಂಬಂಧಪಟ್ಟಂತೆ 150 MCQs ಅನ್ನ ನೋಡಿದ್ವಿ, 150+ MCQs ಅನ್ನ ನೋಡಿದ್ವಿ. ಈಗ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನೋಡ್ತಾ ಹೋಗೋಣ. ಓಕೆ, ಮಾದರಿ ಪ್ರಶ್ನೆ ಪತ್ರಿಕೆ ನೋಡಿ. ಇಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಏನಿದೆಯಲ್ಲ, ಇಲ್ಲಿ ಯಾಕೆ ಪಾರ್ಟ್ 3 ಅಂತ ಇದೆ ಅಂದ್ರೆ, ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಏನಿದೆ ನಮಗೆ ಪಾರ್ಟ್ 3 ಇಂದ ಸ್ಟಾರ್ಟ್ ಆಗುತ್ತೆ. ಕ್ವೆಶ್ಚನ್ ನಂಬರ್ ಕೂಡ 61 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಹಾಗಾಗಿ ಮಾದರಿ ಪ್ರಶ್ನೆ ಪತ್ರಿಕೆ ಸೈಕಾಲಜಿ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, 61ನೇ ಪ್ರಶ್ನೆ, ಪಠ್ಯ ಪುಸ್ತಕಗಳಲ್ಲಿ ಕೊಡುವಂತಹ ನಿದರ್ಶನಗಳು. ನೋಡಿ, ಪಠ್ಯ ಪುಸ್ತಕಗಳಲ್ಲಿ ಕೊಡುವಂತಹ ನಿದರ್ಶನಗಳು: ಎ, ಲಿಂಗತ್ವ ದ್ವೇಷಿಯಾಗಿರತಕ್ಕದ್ದು, ಲಿಂಗತ್ವ ತಟಸ್ಥವಾಗಿರತಕ್ಕದ್ದು, ಲಿಂಗತ್ವ ಪೂರ್ವಗ್ರಹ ಹೊಂದಿರಬೇಕು, ಒಂದು ಲಿಂಗಕ್ಕೆ ಪ್ರಾತಿನಿಧ್ಯ ದೊರೆಯುವಂತಿರಬೇಕು. ಅಂದ್ರೆ ಪಠ್ಯ ಪುಸ್ತಕಗಳಲ್ಲಿ ಕೊಡುವಂತಹ ನಿದರ್ಶನಗಳು ಏನಾಗಿರ್ಬೇಕು ಅಂತ ಕೇಳಿದರೆ, ಲಿಂಗತ್ವ ದ್ವೇಷಿಯಾಗಿರ್ಬೇಕು ಅಂತ ಇದೆ. ಹೌದಾ? ನೋಡಿದ ಕೂಡಲೇ ಏನನ್ಸುತ್ತೆ ನಿಮಗೆ? ತಪ್ಪು ಅಲ್ವಾ? ದಿಸ್ ಇಸ್ ರಾಂಗ್ ಆನ್ಸರ್. ಲಿಂಗತ್ವ ತಟಸ್ಥವಾಗಿರ್ಬೇಕು ಅಂತ ಇದೆ. ಓಕೆ, ಅದು ಒಂದ್ ಕಡೆ ಸೈಡಿಗೆ ಇಟ್ಕೊಳ್ಳೋಣ. ಲಿಂಗತ್ವ ಪೂರ್ವಗ್ರಹ ಹೊಂದಿರಬೇಕು, ಅಬ್ಸಲ್ಯೂಟ್ಲಿ ರಾಂಗ್. ಒಂದು ಲಿಂಗಕ್ಕೆ ಪ್ರಾತಿನಿಧ್ಯ ದೊರೆಯುವಂತೆ ಇರಬೇಕು, ಇದು ಕೂಡ ತಪ್ಪು. ಹಾಗಾದ್ರೆ ಉಳಿದಿದ್ದಂತ ಆನ್ಸರ್ ಯಾವುದು? ಲಿಂಗತ್ವ ತಟಸ್ಥವಾಗಿರ್ಬೇಕು. ಓಕೆ, ಹಾಗಾಗಿ ಸರಿಯಾದಂತ ಉತ್ತರ ಇದು. ಇನ್ನು ಎರಡನೇ ಪ್ರಶ್ನೆ, ವೈಯಕ್ತಿಕ ಭಿನ್ನತೆಯ ಅಂಶಗಳನ್ನು ಆವರ್ತ ರೇಖೆಗೆ ಅಳವಡಿಸಿದಾಗ ಅದು ಏನಾಗುತ್ತೆ ಅಂತ ಕೇಳಿದರೆ. ಓಕೆ, ವೈಯಕ್ತಿಕ ಭಿನ್ನತೆಯ ಅಂಶಗಳನ್ನ ಆವರ್ತ ರೇಖೆಗೆ ನಾವು ಅಳವಡಿಸಿದಾಗ ಏನಾಗುತ್ತೆ? ಸಾಮಾನ್ಯ ಸಂಭಾವ್ಯತಾ ವಕ್ರರೇಖೆಯನ್ನ ಅದು ಹೋಲುತ್ತೆ, ಓರೆಯಾದ ವಿತರಣೆಯನ್ನ ಹೋಲುತ್ತೆ, ಬಹುಮಾದರಿ ವಿತರಣೆಯನ್ನ ಹೋಲುತ್ತೆ, ಜೊತೆಗೆ ಏಕರೂಪದ ವಿತರಣೆಯನ್ನ ಹೋಲುತ್ತದೆ ಅಂತ ಇದೆ. ನೋಡಿ, ವೈಯಕ್ತಿಕ ಭಿನ್ನತೆಯ ಅಂಶಗಳನ್ನ ನಾವು ಆವರ್ತಕ ಅಥವಾ ಆವರ್ತ ರೇಖೆಗೆ ನಾವು ಅಳವಡಿಸಿದಾಗ ಅದು ಯಾವಾಗ್ಲೂ ಏನಾಗಿರುತ್ತೆ ಅಂತ ಹೇಳಿದ್ರೆ ವಕ್ರರೇಖೆಯನ್ನೇ ಹೋಲುತ್ತೆ. ಸಾಮಾನ್ಯ ಸಂಭಾವ್ಯತಾ ವಕ್ರರೇಖೆ ಅಂದ್ರೇನು? NPC ಕರ್ವ್ ಅಂತ ಏನ್ ಹೇಳ್ತೀವಲ್ಲ, ಅದನ್ನೇ ಅದು ಆವರ್ತ ರೇಖೆಗೆ ಅಳವಡಿಸಿದಾಗ್ಲೂ ಕೂಡ ವೈಯಕ್ತಿಕ ಭಿನ್ನತೆ NPC ಕರ್ವ್ ಅನ್ನೇ ಹೋಲುತ್ತೆ ಅನ್ನುವಂಥದ್ದು ಸರಿಯಾದ ಉತ್ತರ. ವಿದ್ಯಾರ್ಥಿಗಳು ತಮ್ಮದೇ ಆದ ಕಾರ್ಯಕ್ಷಮತೆಯನ್ನ ಪ್ರತಿಬಿಂಬಿಸುವಂತಹ ಮೌಲ್ಯಮಾಪನವನ್ನ ಏನಂತಾರೆ? ನೋಡಿ, ವಿದ್ಯಾರ್ಥಿಗಳು ತಮ್ಮದೇ ಆದ ಕಾರ್ಯಕ್ಷಮತೆಯನ್ನ ಪ್ರತಿಬಿಂಬಿಸುವಂತಹ ಮೌಲ್ಯಮಾಪನ ಪಿಯರ್ ಅಂದ್ರೆ ಪೀರ್ ಅಂತ. ಓಕೆ, ಪೀರ್ ಅಂದ್ರೆ ಪೀರ್ ಇವ್ಯಾಲ್ಯೂಯೇಷನ್ ಅಂತ. ಪಿಯರ್ ಮೌಲ್ಯಮಾಪನ, ರಚನಾತ್ಮಕ ಮೌಲ್ಯಮಾಪನ, ಸಂಕಲನಾತ್ಮಕ ಮೌಲ್ಯಮಾಪನ, ಸ್ವಮೌಲ್ಯಮಾಪನ. ಇಲ್ಲಿ ಏನ್ ಹೇಳಿದರೆ ಪ್ರಶ್ನೆಯಲ್ಲಿ? ತಮ್ಮದೇ ಆದ ಕಾರ್ಯಕ್ಷಮತೆ. ತಮ್ಮದೇ ಅಂತ ಅಂದಾಗ ಅವರ ಸ್ವಂತಕ್ಕೆ ಅಂದ್ರೇನು? ಸ್ವ ಮೌಲ್ಯಮಾಪನ ಅಂದ್ರೇನು? ಅವರಷ್ಟಕ್ಕೆ ಅವರೇ ಮಾಡುವಂತಹ ಸ್ವತಃ ಮೌಲ್ಯಮಾಪನ, ಸ್ವಂತ ಮೌಲ್ಯಮಾಪನ ಅಂತ ಹೇಳ್ಬೋದು. ಇನ್ನು ನಾಲ್ಕನೇ ಪ್ರಶ್ನೆ, ಡಿಸ್ಗ್ರಾಫಿಯಾ ಎಂಬ ನ್ಯೂನತೆಯು ಇದಕ್ಕೆ ಸಂಬಂಧಿಸಿದೆ. ಡಿಸ್ಗ್ರಾಫಿಯಾ ಅಂತ ಬಂದ್ರೆ ಏನು? ಬರವಣಿಗೆ, ಹೌದಲ್ವಾ? ಬರವಣಿಗೆ, ಓದುವುದು, ಮಾತನಾಡುವುದು, ಈ ಮೇಲಿನ ಎಲ್ಲವೂ ಅಂತ ಇದೆ. ಡಿಸ್ಗ್ರಾಫಿಯಾ ಅಂತ ಬಂದಾಗ ದಟ್ ಇಸ್ ಬರವಣಿಗೆ. ಕೆಳಗಿನವುಗಳಲ್ಲಿ ಯಾವುದು ಸೃಜನಶೀಲ ಮಗುವಿನ ಲಕ್ಷಣ ಅಲ್ಲ? ಕೆಳಗಿನವುಗಳಲ್ಲಿ ಯಾವುದು ಸೃಜನಶೀಲ ಮಗುವಿನ ಲಕ್ಷಣ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಂತಿಕೆ ಇದು ಲಕ್ಷಣ, ಹೌದಲ್ವಾ? ಸ್ವಂತಿಕೆ ಏನಿದೆ ಇದು ಲಕ್ಷಣ, ಹೌದಲ್ವಾ? ಇನ್ನು ವಿವರಣೆ, ಇದು ಕೂಡ ಹೌದು. ನವೀನತೆ ಇದು ಕೂಡ ನಿವಾರಣೆ, ಇದು ಕೂಡ ಸರಿಯಾದಂತ ಉತ್ತರ. ಅಂದ್ರೆ ಇದು ಕೂಡ ಮಗುವಿನ ಲಕ್ಷಣ, ಅಂದ್ರೆ ಸೃಜನಶೀಲ ಮಗುವಿನ ಲಕ್ಷಣ. ಈ ಮೂರು ಕೂಡ ಸೃಜನಶೀಲ ಮಗುವಿನ ಲಕ್ಷಣ. ಆದ್ರೆ ನಿಖರತೆ ಏನಿದೆ? ಓಕೆ, ಇದು ಅಲ್ಲ. ಇದನ್ನ ನಾವು 150+ MCQs ಏನ್ ಸಾಲ್ವ್ ಮಾಡಿದ್ವಿ ಅದರಲ್ಲೂ ಕೂಡ ಈ ಒಂದು ಪ್ರಶ್ನೆ ನೀವು ಅಲ್ಲಿ ಓದ್ಕೊಂಡಿದ್ರೆ ಈ ಪ್ರಶ್ನೆ ನೀವು ಈಸಿಯಾಗಿ ಸಾಲ್ವ್ ಮಾಡ್ತೀರಾ. ಓಕೆ, ನೋಡಿ, ಅಲ್ಲೂ ಕೂಡ ಸೃಜನಶೀಲತೆ ಅಂತ ಬಂದಾಗ ಮಗುವಿನ ಲಕ್ಷಣಗಳು ಅಂತ ನಾವು ಓದ್ತೀವಲ್ವಾ, ಅದರಲ್ಲಿ ನಿಖರತೆ ಅನ್ನುವಂಥದ್ದು ಲಕ್ಷಣ ಆಗಿರೋದಿಲ್ಲ. ಟ್ರಾಫಿಕ್ ಸಿಗ್ನಲ್ ನಲ್ಲಿ ಹಸಿರು ಬಣ್ಣದ ದೀಪ ಕಾಣಿಸಿದೊಡನೆ ನಿಂತಿರುವ ವಾಹನಗಳ ಸಾಲು ಮುಂದೆ ಚಲಿಸುತ್ತೆ. ಇದು ಯಾವ ಕಲಿಕೆಯ ಸಿದ್ಧಾಂತಕ್ಕೆ ಉದಾಹರಣೆ? ಇವೆಲ್ಲ ವೆರಿ ಇಂಪಾರ್ಟೆಂಟ್. ಈ ಪ್ರಶ್ನೆಗಳು ಏನಿದಾವೆ, ಇಂಥ ಪ್ರಶ್ನೆಗಳು ಅಪ್ಲೈಡ್ ಕ್ವಶನ್ಸ್ ಅಂತ ಕರಿತೀವಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್.
ನೋಡಿ, ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಹಸಿರು ಬಣ್ಣ ಬಂದಿದೆ, ದೀಪ ಕಾಣಿಸ್ಕೊಂಡಿದೆ, ನಿಂತಿರುವ ವಾಹನಗಳ ಸಾಲು ಮುಂದೆ ಚಲಿಸುತ್ತವ. ಗ್ರೀನ್ ಸಿಗ್ನಲ್ ಬಂತು ಅಂದ್ರೆ ಗಾಡಿಗಳು ಮುಂದಕ್ಕೆ ಚಲಿಸುತ್ತೆ. ಹಾಗಾದ್ರೆ ಇದು ಯಾವ ಕಲಿಕೆಯ ಸಿದ್ಧಾಂತಕ್ಕೆ ಉದಾಹರಣೆ ಆಗಿದೆ ಅಂತ ನೋಡೋದಾದ್ರೆ, ಪಾವ್ಲೋವ್ ರವರ ಸೋಪಾದಿತ ಅನುಬಂಧಿತ ಕಲಿಕೆ, ಥಾರ್ನ್ಡೈಕ್ ರವರ ಪ್ರಯತ್ನ ಪ್ರಮಾದ ಕಲಿಕೆ, ಜೊತೆಗೆ ಸ್ಕಿನ್ನರ್ ರವರ ಕ್ರಿಯಾಜನ್ಯ ಅನುಬಂಧಿತ ಕಲಿಕೆ, ಕೊಹ್ಲರ್ ರವರ ಒಳನೋಟ ಕಲಿಕೆ. ನೋಡಿ, ಪಾವ್ಲೋವ್ ರವರ ಸೋಪಾದಿತ ಅನುಬಂಧಿತ ಕಲಿಕೆ ಅಂದ್ರೆ ಏನೋ, ಇದು ಯಾವ್ದ್ರ ಬಗ್ಗೆ ಇದು ಅಂದ್ರೆ ಬೆಲ್ ಮಾಡಿದ ಕೂಡಲೇ ಆಹಾರ ಬರುತ್ತೆ ಅಂತ ಆ ಒಂದು ನಾಯಿ ಏನಿತ್ತು ಅದಕ್ಕೆ ಗ್ರಹಿಸ್ಕೊಳ್ತು. ಅಂದ್ರೆ ಏನೋ, ಇವಾಗ ಗ್ರೀನ್ ಸಿಗ್ನಲ್ ಬಂದಿದೆ, ನಾವು ಮುಂದಕ್ಕೆ ಹೋಗ್ಬೇಕು ಅನ್ನೋದ್ರ ಅದರ ಅರ್ಥ. ಸೊ ಉತ್ತರ ಏನು, ಪಾವ್ಲೋವ್ ರವರ ಸೋಪಾದಿತ ಅನುಬಂಧಿತ ಕಲಿಕೆ. ಇನ್ನು 67ನೇ ಪ್ರಶ್ನೆ, ಸಾಮಾಜಿಕ ಸಂರಚನಾ ಸಿದ್ಧಾಂತವು ಇದಕ್ಕೆ ಹೆಚ್ಚಿನ ಗಮನವನ್ನ ಕೊಡುತ್ತೆ. ಸಾಮಾಜಿಕ ಸಂರಚನಾ ಸಿದ್ಧಾಂತ ಏನಿದೆಯಲ್ಲ, ಯಾವುದಕ್ಕೆ ಹೆಚ್ಚಿನ ಗಮನ ಕೊಡುತ್ತೆ? ಸಹಭಾಗಿತ್ವದ ಕಲಿಕೆಗೆ, ಕೌಶಲಗಳಿಗೆ, ಸ್ವಯಂ ಸಹಜ ಕಲಿಕೆಗೆ, ಶಿಶು ಕೇಂದ್ರಿತ ಶಿಕ್ಷಣಕ್ಕೆ ಅಂತ ಇದೆ. ಸಾಮಾಜಿಕ ಅಂದ್ರೆ ಏನು, ಅದರ ಅರ್ಥ ಏನು? ಸಾಮಾಜಿಕ ಸಂರಚನಾ ಸಿದ್ಧಾಂತ, ಸಾಮಾಜಿಕ ಅಂದ್ರೇನು? ಸೋಷಿಯಲ್ ಆಗಿರೋದು. ಹೌದಾ? ಸೋಷಿಯಲ್ ಆಗಿರೋದು ಅಂದ್ರೆ ಎಲ್ಲರ ಜೊತೆ ಸಹಭಾಗಿತ್ವದಲ್ಲಿ ಇರೋದು. ಓಕೆ, ಸಹಚರರ ಜೊತೆ ಇರುವಂತದ್ದು, ಸಹಚರರ ಜೊತೆ ಸಹಭಾಗಿತ್ವದೊಂದಿಗೆ ಕಲಿಕೆಯನ್ನ ನಿರ್ವಹಿಸುವಂತದ್ದು. ಹಾಗಾದ್ರೆ ಇಲ್ಲಿ ಕೌಶಲಗಳು ಬರುತ್ತಾ? ಇಲ್ಲ. ಸ್ವಯಂ ಸಹಜ ಕಲಿಕೆ, ಸ್ವಯಂ ಇಲ್ಲ. ಶಿಶು ಕೇಂದ್ರಿತ ಶಿಕ್ಷಣ, ಇದಂತೂ ಅಲ್ವೇ ಅಲ್ಲ. ಉತ್ತರ ಏನು? ಸಹಭಾಗಿತ್ವದ ಕಲಿಕೆಗೆ ಹೆಚ್ಚು ಗಮನ ಕೊಡುತ್ತೆ. ಇನ್ನು 68ನೇ ಪ್ರಶ್ನೆ, ಮಾನವನ ವಿಕಾಸದಲ್ಲಿ ಬದಲಾವಣೆಗಳು ಕಂಡುಬರೋದಕ್ಕೆ ಕಾರಣ ಏನು? ಮಾನವನ ವಿಕಾಸದಲ್ಲಿ ಬದಲಾವಣೆಗಳು ಕಂಡುಬರೋದಕ್ಕೆ ಕಾರಣ ಏನು? ಅನುವಂಶೀಯತೆ, ಪರಿಸರ, ಅನುವಂಶೀಯತೆ ಮತ್ತು ಪರಿಸರ ಪಾಲನೆ. ನೋಡಿ, ಅಲ್ಲಿ ಮಾನವನ ವಿಕಾಸ ಅಂತ ಕೇಳಿರೋದು. ಏನ್ ಕೇಳಿರೋದು? ಮಾನವನ ವಿಕಾಸ ಕೇಳಿರೋದ್ರಿಂದ ಅನುವಂಶೀಯತೆ ಮತ್ತು ಪರಿಸರ ಎರಡು ಕೂಡ ಬರುತ್ತೆ. ಇನ್ನು 69ನೇ ಪ್ರಶ್ನೆ, ಜ್ಞಾನಾತ್ಮಕ ಅಂಶಗಳಾದಂತಹ ಆಲೋಚನೆ ಮತ್ತು ತಾರ್ಕಿಕತೆಯು ಮಗುವಿನ ನೈತಿಕ ವಿಕಾಸದಲ್ಲಿ ಪ್ರಧಾನ ಪಾತ್ರ ವಹಿಸುತ್ತೆ. ಈ ಒಂದು ಹೇಳಿಕೆಯನ್ನ ನೀಡಿದಂತವ್ರು ಯಾರು? ಜ್ಞಾನಾತ್ಮಕ ಅಂಶಗಳಾದಂತಹ ಆಲೋಚನೆ ಮತ್ತು ತಾರ್ಕಿಕತೆ ಮಗುವಿನ ನೈತಿಕ ವಿಕಾಸದಲ್ಲಿ ಪ್ರಧಾನ ಪಾತ್ರ ವಹಿಸುತ್ತೆ ಅಂತ ಹೇಳಿದಂತವ್ರು ಯಾರು? ದಟ್ ಈಸ್ ನೋಡಿ, ಎರಿಕ್ಸನ್ನ, ಬ್ರೂನರ್, ಹೋವರ್ಡ್ ಗಾರ್ಡ್ನರ್ ಮತ್ತೆ ಕೋಲ್ಬರ್ಗ್ ಅಂತ ಇದೆ. ಈ ಒಂದು ಹೇಳಿಕೆ ನೀಡಿದಂತವ್ರು ಕೋಲ್ಬರ್ಗ್. ಇದು ನೆನಪಿನಲ್ಲಿ ಇಟ್ಕೋಬೇಕು. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಟು ಬಿ ರಿಮೆಂಬರ್. ಓಕೆ, ಜ್ಞಾನಾತ್ಮಕ ಅಂಶಗಳಾಗಿರುವಂತಹ ಇದನ್ನ ಹೇಳಿದಂತವ್ರು ಕೋಲ್ಬರ್ಗ್. ಇದು ನೆನಪಲ್ಲಿ ಇಟ್ಕೊಂಡಿರ್ಬೇಕಾದಂತ ಅಂಶ. ಮುಂದಿನ ಪ್ರಶ್ನೆ, 70ನೇ ಪ್ರಶ್ನೆ, ತರಗತಿಯಲ್ಲಿ ವೈವಿಧ್ಯತೆಯನ್ನು ಗುರುತಿಸುವುದು ಮತ್ತು ಗೌರವಿಸುವುದು ಮುಖ್ಯ. ಯಾಕೆ? ಪ್ರಾಮಾಣಿಕತೆ, ದೈನಂದಿನ ವೇಳಾಪಟ್ಟಿ ತಯಾರಿಸೋದಕ್ಕೆ, ತರಗತಿಯಲ್ಲಿ ಸಕಾರಾತ್ಮಕ ವಾತಾವರಣಗಳನ್ನು ಸೃಷ್ಟಿಸೋದಕ್ಕೆ, ವಿದ್ಯಾರ್ಥಿಗಳ ಬಲಹೀನತೆಯನ್ನ ಕಂಡುಕೊಳ್ಳೋದಕ್ಕೆ, ಕಲಿಕೆಯಲ್ಲಿ ಹಿಂದುಳಿದಿರುವಂತಹ ಮಕ್ಕಳನ್ನ ಪತ್ತೆ ಹಚ್ಚೋದಕ್ಕೆ. ನೋಡಿ, ತರಗತಿಯಲ್ಲಿ ವೈವಿಧ್ಯತೆಯನ್ನ ಗುರುತಿಸುವುದು ಮತ್ತು ಗೌರವಿಸುವುದು ಮುಖ್ಯ ಅಂತ ಹೇಳಿದ್ದಾರೆ. ಅಂದ್ರೆ ವೈವಿಧ್ಯತೆಯನ್ನ ಅಂದ್ರೆ ಏನ್ ಹೇಳ್ಬೋದು, ವೈಯಕ್ತಿಕ ಭಿನ್ನತೆ ಅನ್ನುವಂಥದ್ದು ಇದ್ರೊಳಗಡೆ ಬರುತ್ತೆ. ಓಕೆ, ಹಾಗಾಗಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಆಗಿರ್ಬೋದು, ಅವನ್ನೆಲ್ಲ ನಾವು ಗುರುತಿಸ್ಬೇಕು, ಆಮೇಲೆ ಗೌರವಿಸ್ಬೇಕು ಅಂತ ಇದೆ. ಯಾಕೆ ಅಂತ ಅಂದ್ರೆ ಪ್ರಮಾಣಿತ ದೈನಂದಿನ ವೇಳಾಪಟ್ಟಿ ತಯಾರಿಸೋದಕ್ಕೆ ಅಂತ ಇದೆ. ಓಕೆ, ದಿಸ್ ಇಸ್ ರಾಂಗ್ ಆನ್ಸರ್. ವಿದ್ಯಾರ್ಥಿಗಳ ಬಲಹೀನತೆಯನ್ನ ಕಂಡುಕೊಳ್ಳೋದಕ್ಕೆ, ದಿಸ್ ಇಸ್ ರಾಂಗ್ ಆನ್ಸರ್. ಕಲಿಕೆಯಲ್ಲಿ ಹಿಂದೆ ಉಳಿದಿರುವಂತಹ ಮಕ್ಕಳನ್ನ ಪತ್ತೆ ಹಚ್ಚೋದಕ್ಕೆ, ಇದು ಕೂಡ ರಾಂಗ್ ಆನ್ಸರ್. ನೋಡಿ, ಯಾಕೆ ನಾವು ತರಗತಿಯಲ್ಲಿ ವೈವಿಧ್ಯತೆಯನ್ನ ಗೌರವಿಸ್ಬೇಕು ಮತ್ತೆ ಗುರುತಿಸ್ಬೇಕು, ಅಂದ್ರೆ ಗುರುತಿಸಿ ಗೌರವಿಸ್ಬೇಕು ಅಂತ ಹೇಳಿದ್ರೆ, ತರಗತಿಯಲ್ಲಿ ಸಕಾರಾತ್ಮಕ ವಾತಾವರಣ ಅದರಿಂದ ಸೃಷ್ಟಿಯಾಗುತ್ತೆ, ಅದಕ್ಕೋಸ್ಕರ. 71ನೇ ಪ್ರಶ್ನೆ, ಬಾಲಾಪರಾಧಿ ನ್ಯಾಯ ಕಾಯ್ದೆ ಯಾವಾಗ ಜಾರಿಗೆ ಬಂತು? ಎಷ್ಟನೇ ಇಸ್ವಿಯಲ್ಲಿ ಅದು ಜಾರಿಗೆ ಬಂತು? ದಟ್ ಇಸ್ 2015ರಲ್ಲಿ. ಬಾಲಾಪರಾಧಿ ನ್ಯಾಯ ಕಾಯ್ದೆ ಜಾರಿಗೆ ಬಂದಿದ್ದು 2015ರಲ್ಲಿ. ಓಕೆ, ಮಗು ನಿಲ್ಲುವ ಸಾಮರ್ಥ್ಯವನ್ನು ಪಡೆಯುವ ಮೊದಲು ನಡೆಯಲು ಸಾಧ್ಯವಿಲ್ಲ. ಅದೇ ರೀತಿ ಓಡಲು ಪ್ರಾರಂಭಿಸುವ ಮೊದಲು ಹೇಗೆ ನಡೆಯಬೇಕು ಅನ್ನೋದನ್ನ ಕಲಿಬೇಕು. ಈ ಕಲ್ಪನೆಯು ಕೆಳಗಿನ ತತ್ವಕ್ಕೆ ಸಂಬಂಧಿಸಿದೆ. ನೋಡಿ, ನಿರಂತರತೆಯ ತತ್ವ, ಏಕರೂಪತೆಯ ತತ್ವ, ಅಭಿವೃದ್ಧಿಯ ತತ್ವ, ನಿರ್ದೇಶನ ಅಭಿವೃದ್ಧಿಯ ತತ್ವ ಅಂತ ಇದೆ. ಓಕೆ, ಏನ್ ಇದಕ್ಕೆ ಆನ್ಸರು? ಅಂದ್ರೆ ಮಗು ನಿಲ್ಲುವ ಸಾಮರ್ಥ್ಯವನ್ನ ಪಡಿಬೇಕು ಅಂತ ಅಂದ್ರೆ ಮೊದಲು ಅದು ನಡೆಯೋದನ್ನ ಕಲ್ತಾಗ ಮಾತ್ರ ಅದು ನಿಲ್ಲೋ ಸಾಮರ್ಥ್ಯ ಬರುತ್ತೆ. ಓಕೆ, ನಡೆಯೋದನ್ನ ಕಲ್ತಾಗ. ಆಮೇಲೆ ಅದೇ ರೀತಿ ಓಡೋದಕ್ಕೆ ಪ್ರಾರಂಭಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ
ಹೇಗೆ ನಡಿಬೇಕು ಅನ್ನೋದನ್ನ ಕಲ್ತಿರ್ಬೇಕು. ಈ ಕಲ್ಪನೆಗೆ ಯಾವ ಒಂದು ತತ್ವಕ್ಕೆ ಸೇರಿದೆ ಅಂದ್ರೆ ಏಕರೂಪತೆಯ ತತ್ವ, ಯೂನಿಫಾರ್ಮಿಟಿ ಅಂತ ಹೇಳ್ತೀವಿ. ಓಕೆ, ಯೂನಿಫಾರ್ಮಿಟಿ, ಪ್ರಿನ್ಸಿಪಲ್ ಆಫ್ ಯೂನಿಫಾರ್ಮಿಟಿ ಅಂತ ಅಂದ್ರೆ ಏಕರೂಪತೆಯ ತತ್ವ. ಮಗಳಿಗೆ ಗಂಡನ್ನು ಹುಡುಕುತ್ತಿರುವ ವ್ಯಕ್ತಿ ದಿನಪತ್ರಿಕೆಯಲ್ಲಿ ವಧುವರರ ಜಾಹೀರಾತಿನ ಮೇಲೆ ಮಾತ್ರ ಗಮನ ಹರಿಸುವುದು ಇದಕ್ಕೆ ಉದಾಹರಣೆಯಾಗಿದೆ. ಏನು? ಅಭ್ಯಾಸಾವಧಾನ, ಐಚ್ಛಿಕಾವಧಾನ, ಅನೈಚ್ಛಿಕಾವಧಾನ, ಮನೋಧೋರಣೆ. ಏನಿದ್ರ ಉತ್ತರ ಏನಿರ್ಬೋದು ನೋಡಿ? ಅಭ್ಯಾಸನ? ನೋ. ಅಂದ್ರೆ ಆತನ ಒಂದು ಆಸಕ್ತಿ, ಅವನ ಕಾನ್ಸಂಟ್ರೇಷನ್ ಇರೋದು ಇಚ್ಛೆ. ಯಾವ ಇಚ್ಛೆ? ಮಗಳಿಗೆ ಗಂಡನ್ನು ಹುಡುಕುತ್ತಿರುವ ವ್ಯಕ್ತಿ ದಿನಪತ್ರಿಕೆಯಲ್ಲಿ ವಧುವರರ ಜಾಹೀರಾತಿನ ಮೇಲೆ ಮಾತ್ರ ಗಮನಿಸ್ತಾನೆ ಅಥವಾ ಗಮನಿಸ್ತಾರೆ. ಓಕೆ, ಅಂದ್ರೆ ಅಲ್ಲಿ ಏನಿದೆ? ಆತನ ಇಚ್ಛೆನೋ ಮಗಳಿಗೆ ಮದುವೆ ಮಾಡ್ಬೇಕು ಅನ್ನೋ ಕಾರಣ, ಅದಕ್ಕೋಸ್ಕರ ಅವ್ರು ನೋಡಿದ್ರು. ಹಾಗಾಗಿ ಐಚ್ಛಿಕ ಅವಧಾನ. ಲಿಂಗದ ಬಗೆಗಿನ ಅರಿವು ಮತ್ತು ಅದರ ಶಾಶ್ವತತೆಯ ಜ್ಞಾನ, ಅದನ್ನ ಏನಂತ ಕರೀತಾರೆ? 74ನೇ ಪ್ರಶ್ನೆ. ದಟ್ ಇಸ್ ಲಿಂಗ ಅನನ್ಯತೆ ಅಂತ ಕರೀತಾರೆ. ಶಾಶ್ವತತೆಯ ಜ್ಞಾನವನ್ನ ಲಿಂಗ ಅನನ್ಯತೆ ಅಂತ ಕರೀತಾರೆ. ಇನ್ನು ಡಿಸ್ಗ್ರಾಫಿಯಾ ಎಂಬ ನ್ಯೂನತೆಯು ಇದಕ್ಕೆ ಸಂಬಂಧಿಸಿದೆ. ಈಗ ಮೇಲಿನ ಒಂದು ಪ್ರಶ್ನೆನಲ್ಲೇ ನೋಡಿದ್ವಿ, ಏನಂತ? ದಟ್ ಇಸ್ ಬರವಣಿಗೆ. ಇನ್ನು 76ನೇ ಪ್ರಶ್ನೆ. ದೃಷ್ಟಿಹೀನತೆ ಹೊಂದಿರುವಂತಹ ವಿದ್ಯಾರ್ಥಿಗಳು ಶಿಕ್ಷಣ ಯಶಸ್ವಿ ಆಗ್ಬೇಕು ಅಂತ ಅಂದ್ರೆ ಯಾವ ಅಭ್ಯಾಸವ ಸಹಾಯಕ? ಸಣ್ಣ ಮುದ್ರಣ ಮತ್ತು ಚಿತ್ರಗಳಿರುವ ಪುಸ್ತಕಗಳ ಬಳಕೆ, ಸ್ಪರ್ಶ ಮತ್ತು ಉಬ್ಬು ವಸ್ತುಗಳ ಬಳಕೆ, ಶಿಕ್ಷಕರು ಮತ್ತು ಗೆಳೆಯರಿಂದ ಸಂಕೇತ ಬಳಕೆ, ಭಾಷೆಯ ಬಳಕೆ, ಕಪ್ಪು ಹಲಗೆಯ ಮೇಲೆ ಲಿಖಿತ ಸೂಚನೆಗಳು. ನೋಡಿ, ಎಂತ ದಡ್ರು ಆಪ್ಷನ್ಸ್ ಅನ್ನ ತೆಗ್ದಾಕ್ತಾ ಹೋಗ್ತಾರೆ. ದಟ್ ಇಸ್ ಇದನ್ನ ಫಸ್ಟ್ ತೆಗಿತಾರೆ. ಅದಾದ್ಮೇಲೆ ಶಿಕ್ಷಕರು ಮತ್ತು ಗೆಳೆಯರಿಂದ ಸಂಕೇತ ಭಾಷೆ ಅಂತ ಅಂದ್ರೆ ಆ ಸಂಖ್ಯೆಗಳನ್ನ ನೋಡೋದಕ್ಕೆ ಏನ್ ಬೇಕು? ಕಣ್ಬೇಕು. ಹಾಗಾಗಿ ಇದು ಕೂಡ ತಪ್ಪು. ಆಮೇಲೆ ಸಣ್ಣ ಮುದ್ರಣ ಮತ್ತು ಚಿತ್ರಗಳಿರುವ ಪುಸ್ತಕಗಳ ಬಳಕೆ, ಇದು ಕೂಡ ತಪ್ಪು. ಸ್ಪರ್ಶ ಮತ್ತು ಉಬ್ಬು ವಸ್ತುಗಳ ಬಳಕೆ. ನೋಡಿ, ಸ್ಪರ್ಶ ಅಂದ್ರೆ ಅವರು ಮುಟ್ಟಿ ನೋಡೋದ್ರ ಮೂಲಕ ಗ್ರಹಿಸ್ತಾರೆ. ಕಣ್ಣು ಕಾಣೋದಿಲ್ಲ ಅಂತ ಅಂದಾಗ, ದೃಷ್ಟಿಹೀನತೆ ಅಂತ ಅಂದಾಗ ಸ್ಪರ್ಶ, ಮತ್ತೆ ಅವರಿಗೆ ಕೊಡುವಂತಹ ವಸ್ತುಗಳು ಉಬ್ಬಿದಂತಹ ವಸ್ತುಗಳ ಮೂಲಕ ಅವರು ಆ ಒಂದು ಬಳಕೆಯನ್ನ ಮಾಡ್ತಾ ಅಭ್ಯಾಸಕ್ಕೆ ಅವರಿಗೆ ಪೂರಕವಾದಂತ ಮಾದರಿಗಳು ಅಂತ ಹೇಳ್ಬೋದು. ಇದು ಆಲ್ಫ್ರೆಡ್ ಬೀನೆ ಅವರು ನೀಡಿದಂತಹ ಪರಿಕಲ್ಪನೆ. ಯಾವುದು? ಸೃಜನಶೀಲತೆ, ಬಹುಬುದ್ಧಿಶಕ್ತಿ, ಮಾನಸಿಕ ವಯಸ್ಸು ಮತ್ತೆ ಸಂವೇಗಾತ್ಮಕ ಬುದ್ಧಿಶಕ್ತಿ. ಸಂವೇಗಾತ್ಮಕ ಬುದ್ಧಿಶಕ್ತಿಯನ್ನ ನೀಡಿದಂತವರು ಡೇನಿಯಲ್ ಗೋಲ್ಮನ್. ಓಕೆ, ಇನ್ನು ಬಹುಬುದ್ಧಿಶಕ್ತಿ. ಓಕೆ, ಆಮೇಲೆ ಸೃಜನಶೀಲತೆ ಏನು? ಹಾಗಾದ್ರೆ 77ನೇ ಪ್ರಶ್ನೆಗೆ ಉತ್ತರ ದಟ್ ಇಸ್ ಮಾನಸಿಕ ವಯಸ್ಸು ಅಂದ್ರೆ ಮೆಂಟಲ್ ಏಜ್ ಅಂತ ಹೇಳ್ತೀವಿ. ಇದನ್ನ ಹೇಳಿದಂತರು ಬೀನೆ ಅವರು. ಭಾಷೆಯನ್ನು ಗ್ರಹಿಸುವ ಸಾಧನ ಪರಿಕಲ್ಪನೆ ಅಂದ್ರೆ ಭಾಷೆಯನ್ನು ಗ್ರಹಿಸುವ ಸಾಧನದ ಪರಿಕಲ್ಪನೆಯನ್ನ ನೀಡಿದಂತವ್ರು ಯಾರು? ಲ್ಯಾಂಗ್ವೇಜ್ ಅಕ್ವಿಸಿಷನ್ ಡಿವೈಸ್ ಅಂದ್ರೆ ಲ್ಯಾಡ್ ಅಂತ ಹೇಳಿ ಕರಿತೀವಿ. ಇದನ್ನ ನೀಡಿದಂತವ್ರು ಯಾರು? ದಟ್ ಇಸ್ ನೋಡಿದ ಕೂಡಲೇ ಹೇಳ್ತೀರಾ, ದಟ್ ಇಸ್ ನೋಮ್ ಚಾಮ್ಸ್ಕಿ ಇವರು. ಆಮೇಲೆ ಈ ಕೆಳಗಿನವುಗಳಲ್ಲಿ ಯಾವುದು ಮಕ್ಕಳ ಲಿಂಗ ಪಡಿಯಚ್ಚು ಕಡಿಮೆ ಮಾಡುವುದಕ್ಕೆ ಪರಿಣಾಮಕಾರಿ ತಂತ್ರವಾಗಿದೆ? ಯಾವುದು? ಲಿಂಗ ನಿರ್ದಿಷ್ಟ ಪಾತ್ರಗಳಿಗೆ ಒತ್ತು ಕೊಡುವಂಥದ್ದು, ಇದಂತೂ ಅಲ್ವೇ ಅಲ್ಲ. ಲಿಂಗ ಬೇರ್ಪಡಿಸಿದ ಆಟದ ಗುಂಪುಗಳು, ಇದಂತೂ ಅಲ್ವೇ ಅಲ್ಲ. ಲಿಂಗ ತಾರತಮ್ಯದ ಕುರಿತು ಚರ್ಚೆ, ಲಿಂಗಾಧಾರಿತವಾಗಿ ತರಗತಿಯಲ್ಲಿ ಪ್ರತ್ಯೇಕ ಆಸನ ವ್ಯವಸ್ಥೆ, ಇದು ತಪ್ಪು. ನೋಡಿ, ಕೆಳಗೆ ಯಾವುದು ಮಕ್ಕಳ ಲಿಂಗ ಪಡಿಯಚ್ಚುವನ್ನ ಕಡಿಮೆ ಮಾಡೋದು ಅಂತ ಹೇಳಿದ್ರೆ ತಾರತಮ್ಯದ ಕುರಿತು ಚರ್ಚೆಯನ್ನ ಮಾಡಬೇಕು. ಅದ್ರ ಮುಖಾಂತರ ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ಪಾಸಿಟಿವ್ ಆಗಿ ನಾವು ಅರಿವನ್ನ ಮೂಡಿಸ್ಬೇಕು. ಈ ರೀತಿಯಾಗಿ ಮಾಡೋದ್ರಿಂದ ಲಿಂಗ ಪಡಿಯಚ್ಚನ್ನ ಕಡಿಮೆ ಮಾಡಬಹುದು. ಇನ್ನು ಪಿಯಾಜೆ ಅವರ ಪ್ರಕಾರ ಬೌದ್ಧಿಕ ವಿಕಾಸದ ಮೊಟ್ಟ ಮೊದಲ ಬದಲಾವಣೆ ಇದರಿಂದ ಪ್ರಾರಂಭ ಆಗುತ್ತೆ. ಯಾವ್ದ್ರಿಂದ? ಸ್ಕೀಮಾ, ಅಂದ್ರೆ ಸ್ಥಳಾವಕಾಶ ಒದಗಿಸುವಿಕೆ, ಹೊಂದಾಣಿಕೆ, ಮನೋಗತ ಮಾಡಿಕೊಳ್ಳುವಿಕೆ, ಸ್ಕೀಮಾ ಅಂತ ಇದೆ. ದಟ್ ಇಸ್ ಸ್ಕೀಮಾ. ಓಕೆ, ಇದು ಯಾವ್ದ್ರಲ್ಲಿ? ಸಂವೇದನಾಗತಿ ಅಂತ ಬದಲಾವಣೆ ಪ್ರಾರಂಭವಾಗುತ್ತೆ ಅಂತ ಹೇಳಿದರೆ ಎದರಿಂದ ಪ್ರಾರಂಭವಾಗುವುದು? ಸಂವೇದನಾ ಗತಿ ಹಂತ, ಹೌದಲ್ವಾ? ಸೊ ಹಾಗಾಗಿ ದಟ್ ಇಸ್ ಸ್ಕೀಮಾ. ಇನ್ನು 81ನೇ ಪ್ರಶ್ನೆ. ಸ್ವನಿಯಂತ್ರಣ, ಸಾಮಾಜಿಕ ಕೌಶಲ, ಕರುಣೆ, ಸ್ವಯಂ ತಿಳುವಳಿಕೆ ಈ ಗುಣಲಕ್ಷಣಗಳನ್ನ ಒಳಗೊಂಡಿರುವುದು ಯಾವುದು? ಇಲ್ಲಿ ನೋಡಿ, ಇಲ್ಲೆಲ್ಲ ಬಂತು. ದಟ್ ಇಸ್ ಸಾಮಾಜಿಕ ಕೌಶಲ, ಕರುಣೆ, ಸ್ವಯಂ ತಿಳುವಳಿಕೆ, ಸ್ವನಿಯಂತ್ರಣ. ಇದೆಲ್ಲದಕ್ಕೂ ಏನಾಗಿರ್ಬೋದು ಆನ್ಸರು? ನೋಡಿ, ಸಾಮಾಜಿಕ ಬುದ್ಧಿಶಕ್ತಿ, ಬಹುಬುದ್ಧಿಶಕ್ತಿ, ಸಂವೇಗಾತ್ಮಕ ಬುದ್ಧಿಶಕ್ತಿ, ಸೃಜನಶೀಲತೆ. ಇಲ್ಲಿ ಸಾಮಾಜಿಕ ಕೌಶಲ, ಸ್ವನಿಯಂತ್ರಣ.
ಕರುಣೆ ಅನ್ನೋದಿದೆ ಇಲ್ಲಿ ಜೊತೆಗೆ. ಯಾವ್ದಿದೆ? ಎಮೋಷನ್ ಇದೆ. ಯಾವುದು? ಕರುಣೆ ಅಂತ ಹೇಳಿ. ಸೊ ಹಾಗಾಗಿ ಏನು, ದಟ್ ಇಸ್ ಸಂವೇಗಾತ್ಮಕ ಬುದ್ಧಿಶಕ್ತಿ ಏನಿದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಇನ್ನು 82ನೇ ಪ್ರಶ್ನೆ. ತನ್ನದೇ ವಯಸ್ಸಿನ ಮಕ್ಕಳಿಗಿಂತ ಮಗು ತಪ್ಪು ಉಚ್ಚಾರಣೆ ಮಾಡುವುದು ಮತ್ತು ಕಡಿಮೆ ಪದ ಸಂಪತ್ತನ್ನು ಹೊಂದಿರುವುದಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳಿದ್ದಾರೆ. ಸೃಜನಶೀಲತೆ ಇಲ್ಲದೆ ಇರುವಂತದ್ದು, ವಿಕಾಸದಲ್ಲಿನ ದೋಷ, ಬರವಣಿಗೆಯಲ್ಲಿನ ಕೊರತೆ, ನಾಲಿಗೆ ಮಂದವಿರುವುದು. ನೋಡಿ, ತನ್ನದೇ ವಯಸ್ಸಿನ ಮಕ್ಕಳಿಗಿಂತ ಮಗು ತಪ್ಪು ಉಚ್ಚಾರಣೆ ಮಾಡ್ತಾ ಇದೆ ಮತ್ತೆ ಕಡಿಮೆ ಪದ ಸಂಪತ್ತನ್ನು ಹೊಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಏನಾಗಿರುತ್ತೆ? ವಿಕಾಸದಲ್ಲಿನ ದೋಷ ಇರುತ್ತೆ. ಅದು ಬಿಟ್ಟು ಸೃಜನಶೀಲತೆ ಇಲ್ಲ ಅಂತ ಅಲ್ಲ, ಅಥವಾ ಬೆಳವಣಿಗೆಯಲ್ಲಿನ ಕೊರತೆ ಅಂತ ಅಲ್ಲ, ನಾಲಿಗೆ ಮಂದವಿರುವುದು ಅಂತೂ ಅಲ್ವೇ ಅಲ್ಲ. ಯಾಕೆಂದ್ರೆ ಪದ ಸಂಪತ್ತಿಗೂ ನಾಲಿಗೆಗೂ ಸಂಪರ್ಕ ಇಲ್ಲ. ನೋಡಿ, ತಪ್ಪು ಉಚ್ಚಾರಣೆ ಮಾಡುವುದು ಅನ್ನೋದು ಕೂಡ ನಾಲಿಗೆ ಮಂದವಿರುವುದು ಅದಕ್ಕೂ ಇದಕ್ಕೂ ತಾಳೆ ಹಾಕೋಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ತಪ್ಪು ಉಚ್ಚಾರಣೆ ಮಾಡುವುದು ಮತ್ತು ಕಡಿಮೆ ಸಂಪತ್ತು ಅಂತ ಎರಡು ಹೇಳಿರೋದ್ರಿಂದ ಇದೊಂದೇ ರೀಸನ್ ಅಲ್ಲ, ವಿಕಾಸದಲ್ಲಿನ ದೋಷ ಕಾರಣ ಆಗಿರುತ್ತೆ. ಓಕೆ. ಇನ್ನು 83ನೇ ಪ್ರಶ್ನೆ. ವಿಶೇಷ ಶಿಕ್ಷಣದ ಪಿತಾಮಹ ಅಂತ ಹೇಳಿ ಯಾರನ್ನ ಕರೀತಾರೆ? ದಟ್ ಇಸ್ ಯಾರು? ವಿಕಾಸ ಶಿಕ್ಷಣದ ಪಿತಾಮಹ ಅಂತ ಹೇಳಿ ಇಟಾರ್ಡ್ ಅವರನ್ನ ಕರೀತಾರೆ. ಓಕೆ, ಇಟಾರ್ಡ್ ಅವರನ್ನ ವಿಶೇಷ ಶಿಕ್ಷಣದ ಪಿತಾಮಹ ಅಂತ ಕರೀತಾರೆ. ಇನ್ನು 84ನೇ ಪ್ರಶ್ನೆ. ಮಾನವನ ಅಂಡಾಣುವಿನಲ್ಲಿ ವರ್ಣತಂತುಗಳ ಸಂಖ್ಯೆ ಎಷ್ಟು? ಮಾನವನ ಅಂಡಾಣುವಿನಲ್ಲಿ ವರ್ಣತಂತುಗಳ ಸಂಖ್ಯೆ 23 ಮಾತ್ರ. ಜೊತೆ ಅಂತ ಕೇಳಿದಾಗ 46 ಆಗುತ್ತೆ. ಓಕೆ. ವಿದ್ಯಾರ್ಥಿಗಳು ತಮ್ಮದೇ ಆದ ಕಾರ್ಯಕ್ಷಮತೆಯನ್ನು ಪ್ರತಿಬಿಂಬಿಸುವ ಮೌಲ್ಯಮಾಪನ ಯಾವುದು? ತಮ್ಮದೇ ಆದ ಅಂತ ಬಂದಾಗ ನಾವು ಆಲ್ರೆಡಿ ಹಿಂದಿನದ್ರಲ್ಲಿ ನೋಡಿದ್ವಿ, ದಟ್ ಇಸ್ ಸ್ವಮೌಲ್ಯಮಾಪನ. ಇನ್ನು 86ನೇ ಪ್ರಶ್ನೆ. ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಹೆಚ್ಚು ಜನಪ್ರಿಯವಾಗಿರ್ತಾನೆ ಮತ್ತು ಗುಂಪಿನಲ್ಲಿ ಇರೋದಕ್ಕೆ ಬಯಸ್ತಾನೆ, ಆದ್ರೆ ಮತ್ತೊಬ್ಬ ವಿದ್ಯಾರ್ಥಿ ಯಾವಾಗ್ಲೂ ಒಂಟಿಯಾಗಿರೋದಕ್ಕೆ ಇಚ್ಛಿಸ್ತಾನೆ ಅನ್ನೋದಾದ್ರೆ ಈ ಒಂದು ವ್ಯತ್ಯಾಸಕ್ಕೆ ಕಾರಣ ಏನು? ಶೈಕ್ಷಣಿಕ ಸಾಧನೆಯಲ್ಲಿನ ವ್ಯತ್ಯಾಸನ, ಅಥವಾ ಭಾವನಾತ್ಮಕ, ಸಾಮಾಜಿಕ, ಮಾನಸಿಕ ಅಂತ ಇದೆ. ಉತ್ತರ ಏನಾಗಿರುತ್ತೆ? ದಟ್ ಇಸ್ ತರಗತಿಯಲ್ಲಿ ಒಬ್ಬ ವಿದ್ಯಾರ್ಥಿ ಹೆಚ್ಚು ಜನಪ್ರಿಯವಾಗಿರ್ತಾನೆ ಮತ್ತು ಗುಂಪಿನಲ್ಲಿ ಇರೋದಕ್ಕೆ ಬಯಸ್ತಾನೆ, ಆದ್ರೆ ಮತ್ತೊಬ್ಬ ವಿದ್ಯಾರ್ಥಿ ಒಂಟಿಯಾಗಿರೋದಕ್ಕೆ ಮಾತ್ರ ಇಷ್ಟಪಡ್ತಾನೆ ಅಂತ ಹೇಳಿದ್ರೆ ಈ ರೀತಿಯ ವ್ಯತ್ಯಾಸಕ್ಕೆ ಕಾರಣ ಏನು ಅಂತ ಅಂದ್ರೆ ದಟ್ ಇಸ್ ಸಾಮಾಜಿಕ. ಓಕೆ, ಅಂದ್ರೆ ಹಿ ಈಸ್ ನಾಟ್ ಸೋಷಿಯಲ್ ಬೀಯಿಂಗ್ ಅಂತ ಹೇಳ್ಬೋದು ಇನ್ನೊಬ್ಬ. ಅದಕ್ಕೋಸ್ಕರ ಇದು ಕಾರ್ಯಕ್ಷಮತೆಯನ್ನು ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣ ಅಂತ ಹೇಳ್ತೀವಿ. ಯಾವುದು? ಪೇಪರ್ ಪೆನ್ಸಿಲ್ ಪರೀಕ್ಷೆಯ ಮೂಲಕ ಪರಿಣಾಮಕಾರಿಯಾಗಿ ನಿರ್ಣಯಿಸಬಹುದು, ಉನ್ನತ ಶ್ರೇಣಿಗಳಲ್ಲಿ ಮಾತ್ರ ಕಾರ್ಯಗತಗೊಳಿಸಬಹುದು, ಪ್ರಕ್ರಿಯೆ ಮತ್ತು ಉತ್ಪನ್ನದ ಬಗ್ಗೆ ಸುಳಿವುಗಳನ್ನು ಒದಗಿಸುತ್ತೆ, ವಿದ್ಯಾರ್ಥಿಗಳು ತಮ್ಮ ಕೌಶಲ ಮತ್ತು ಸಾಮರ್ಥ್ಯದ ಪ್ರದರ್ಶನಕ್ಕಾಗಿ ಬಳಸಲಾಗುತ್ತೆ. 87ನೇ ಪ್ರಶ್ನೆಗೆ ಉತ್ತರ ಏನು? ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನದ ಪ್ರಮುಖ ಲಕ್ಷಣ. ನೋಡಿ, ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನ ಇದರ ಪ್ರಮುಖ ಲಕ್ಷಣ ಏನು ಅಂತ ಕೇಳಿದರೆ ದಟ್ ಇಸ್ ವಿದ್ಯಾರ್ಥಿಗಳು ತಮ್ಮ ಕೌಶಲ ಮತ್ತು ಸಾಮರ್ಥ್ಯದ ಪ್ರದರ್ಶನಕ್ಕಾಗಿ ಈ ಒಂದು ಕಾರ್ಯಕ್ಷಮತೆ ಆಧಾರಿತ ಮೌಲ್ಯಮಾಪನವನ್ನ ಬಳಸ್ತಾರೆ. ಇನ್ನು 88ನೇ ಪ್ರಶ್ನೆ. ಮಗುವು ತನ್ನ ತಾಯಿಯನ್ನು ಗುರುತಿಸುವ ಪ್ರಕ್ರಿಯೆ ಯಾವ ವಿಕಾಸದಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾರೆ? ದೈಹಿಕ ವಿಕಾಸ, ಮಾನಸಿಕ ವಿಕಾಸ, ಸಂವೇಗಾತ್ಮಕ ವಿಕಾಸ, ಸಾಮಾಜಿಕ ವಿಕಾಸ. ಇದಕ್ಕೆ ಆನ್ಸರ್ ಏನಿರ್ಬೋದು ನೋಡಿ? ಕೆಲವೊಂದ್ಸತಿ ಸಂವೇಗಾತ್ಮಕ ಅಂದ್ರೆ ಕನೆಕ್ಷನ್ ಇರುತ್ತೆ, ಎಮೋಷನಲಿ ಅಂತ ಹೋಗ್ಬಿಡ್ತಾರೆ. ಓಕೆ, ಆದ್ರೆ ಅದು ತಪ್ಪು ಆನ್ಸರ್. ಉತ್ತರ ಏನು? ಸಾಮಾಜಿಕ ವಿಕಾಸ. ತನ್ನ ತಾಯಿಯನ್ನ ಗುರುತಿಸುವ ಪ್ರಕ್ರಿಯೆ ಮಗುವಿನಲ್ಲಿ ಉಂಟಾಗ್ತಾ ಇದೆ ಅಂತ ಹೇಳಿದ್ರೆ ದಟ್ ಇಸ್ ಸಾಮಾಜಿಕ ವಿಕಾಸ ಅಂತ. ಓಕೆ, ಮತ್ತೆ ಸಂವೇಗಾತ್ಮಕ ವಿಕಾಸ ಅಲ್ಲ. ಮತ್ತೆ ಯಾರಾದ್ರೂ ಕನ್ಫ್ಯೂಸ್ ಮಾಡ್ಕೊಂಡ್ ಬಿಟ್ಟಿರಾ? ಓಕೆ. ಇನ್ನು 89ನೇ ಪ್ರಶ್ನೆ. ಅಡೋಲೆಸೆನ್ಸ್ ಎಂಬ ಆಂಗ್ಲ ಪದದ ಮೂಲ ಎದರಿಂದ ಬಂದಿದೆ? ದಟ್ ಇಸ್ ಲ್ಯಾಟಿನ್ ಪದದಿಂದ ಬಂದಿದೆ. ಅಡೋಲೆಸೆನ್ಸ್, ಅಡೋಲಿಯರ್ ಅಂತ ಹೇಳಿ ಕರಿತೀವಿ. ಉತ್ತಮ ಪರೀಕ್ಷೆಯ ಗುಣಲಕ್ಷಣಗಳು ಯಾವ್ದು? ನೋಡಿ, ಉತ್ತಮ ಪರೀಕ್ಷೆಯ ಗುಣಲಕ್ಷಣ ಯಾವಾಗ್ಲೂ ಏನನ್ನ ಹೊಂದಿರಬೇಕು? ಯಾವಾಗ್ಲೂ ನೋಡಿ, ಒಂದು ಉತ್ತಮ ಪರೀಕ್ಷೆ ಸಮಂಜಸತೆಯನ್ನ ಒಳಗೊಂಡಿರ್ಬೇಕು, ವಿಶ್ವಸನೀಯತೆಯನ್ನು ಒಳಗೊಂಡಿರ್ಬೇಕು, ಜೊತೆಗೆ ವಸ್ತುನಿಷ್ಠತೆಯನ್ನು ಒಳಗೊಂಡಿರ್ಬೇಕು. ಹಾಗಾಗಿ ಇವೆಲ್ಲವೂ ಕೂಡ ಗುಣಲಕ್ಷಣಗಳಾಗಿರೋದ್ರಿಂದ ಉತ್ತರ ಎಲ್ಲವೂ ಆಗಿರುತ್ತೆ. ಓಕೆ, ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಹೀಗೆ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಒಳ್ಳೆ ನೋಟ್ಸು, ಒಳ್ಳೆ ಟಾಪಿಕ್ಸು, ಅಂದ್ರೆ ಇದೆಲ್ಲಾನು ಕೂಡ ಇಲ್ಲಿ ಬರುವಂತಹ ಎಲ್ಲಾ ಟಾಪಿಕ್ಸು ಕೂಡ GPSTR, HSTR, TETಗೆ ಸಂಬಂಧಿಸಿದಂತಹ ಸಂಪನ್ಮೂಲಗಳನ್ನೇ ನಾವಿಲ್ಲಿ ಪ್ರೊವೈಡ್ ಮಾಡ್ತಾ ಇರೋದು. ಓಕೆ, ಹಾಗಾಗಿ ನಮ್ಮ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಹಾಗೆ ನಿಮ್ಗೆ ಏನಾದ್ರೂ ನೋಟ್ಸ್ ಬೇಕಿದ್ರೆ, ನಿಮ್ಗೆ ಏನೇ ಡೌಟ್ ಇದ್ರು ಕೂಡ
ನಮಗಿಂತ ನೋಟ್ಸ್ ಬೇಕಾಗಿದೆ ಅಥವಾ ನಮಗೆ ಈ ತರ ಈ ವಿಷಯದ ಬಗ್ಗೆ ಪಾಠ ಮಾಡಿ ಅಂತ ಎಲ್ಲ ಕೇಳಿ. ಆದ್ರೆ ಸಿಲೆಬಸ್ ಅನ್ನ ಬಿಟ್ಟು ಹೋಗೋ ಹಾಗಿಲ್ಲ. ಸಿಲೆಬಸ್ ಅಲ್ಲಿ ಇರೋದನ್ನೆಲ್ಲ ಚೆನ್ನಾಗಿ ನೋಟ್ಸ್ ಮಾಡ್ಕೊಳ್ಳಿ. ಓಕೆ, ಅಂದ್ರೆ ಇವಾಗಿಂದ ನೋಡ್ಕೊಂತ ಹೋಗಿ ಯಾವ್ದಿದೆ ಯಾವ್ದಿಲ್ಲ ಅಂತ ಹೇಳಿ. ಯಾವೆಲ್ಲ ಟಾಪಿಕ್ಸ್ ನಿಮಗೆ ಸಿಕ್ಕಿಲ್ವೋ ಅಂತವನ್ನ ಕಮೆಂಟ್ ಮಾಡಿ ಅದ್ರ ಬಗ್ಗೆ ವಿಡಿಯೋನ ಮಾಡೋಣ. ಅಂಡ್ ಇಟ್ ಮೇ ಬಿ ಹೆಲ್ಪ್ಫುಲ್ ಫಾರ್ ಯು ಅಲ್ವಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.